ನಮಸ್ಕಾರ ರೀ ಎಲ್ರಿಗೂ. ನಾನೀಗ ಬಕೆಟ್ ವೆಜ್ ಬಿರಿಯಾನಿ ಯಾವ ಥರ ಅಂದರೆ ಮಶ್ರೂಮ್ ಬಳಸಿ ಯಾವ ಥರ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಕ್ಯಾರೆಟು, ಬೀನ್ಸು, ಕಾಲಿಫ್ಲವರು, ಈರುಳ್ಳಿ, ಟೊಮ್ಯಾಟೊ, ಪುದೀನ, ಕೊತ್ತಂಬರಿ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡುವಂಥದ್ದು ಹೆಂಗೆ ಇದೆಲ್ಲ ಗ್ರೈಂಡ್ರಿಗೆ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ, ಕೊತ್ತಂಬರಿ, ಶುಂಠಿ, ಒಂದೆರಡು ಮೂರು ಹಸಿಮೆಣ್ಸಿನ್ಕಾಯಿ, ಪುದೀನ, ಉಪ್ಪು ಇಲ್ಲ ಜೀರಿಗೆ, ಉಪ್ಪು ಜೀರಿಗೆ 2 ಹಾಕ್ಕೊಳ್ಳಿ. ಸಣ್ಣ ಆಯ್ತು ನೋಡಿರಿ. ಮತ್ತು ಕುಕ್ಕರ್ ಮೇಲೆ ಎಣ್ಣೆ ಕಾಯಕ್ಕಿಟ್ಟು ಜೀರಿಗೆ, ಸಾಸಿವೆ, ಚಕ್ಕೆ, ಲವಂಗ ಮತ್ತು ಮರಾಠಿ ಮೊಗ್ಗು ಮತ್ತು ಇದು ಏನಪ್ಪ ಪಲಾವ್ ಎಲೆ ಹಾಕ್ಕೊಳ್ರಿ. ಮತ್ತು ಕರಿಬೇವು ಹಾಕ್ಕೊಳ್ಳಿ. ಹಾಕ್ಕೊಂಡ್ಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕೆಂಪಣ್ಣ ಬಂದಮೇಲೆ ಯಾವ್ಯಾವ ತರಕಾರಿ ಕಟ್ ಮಾಡ್ಕೊಂಡಿರ್ತೀವಿ ಎಲ್ಲ ಹಾಕ್ಕೊಳ್ಳಿ. ಇದ್ರೇ ಚೆನ್ನಾಗಲ್ವಾ ಪಲಾವ್ಗಳು ಆಗಲಿ, ರೈಸ್ ಐಟಮ್ಸು, ರೈಸ್ ಬಾತ್ ಅವೆಲ್ಲ ಚೆನ್ನಾಗಿರುತ್ತೆ. ಎಲ್ಲ ಬಟಾಣಿನೂ ಹಾಕ್ಕೊಳ್ಳಿ. ಬಟಾಣಿ ನಾನು ಹಾಕ್ತಾಯಿಲ್ಲ, ಸ್ಕಿಪ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಮಾಡಿದರೆ. ಧಾಬಾ ಸ್ಟೈಲಲ್ಲಿ ತಿಂದಿರೋ ಟೇಸ್ಟೇ ಬರುತ್ತೆ. ಹೊರ್ಗಡೆ ತಿನ್ನೋ ಬದಲು ಮನೆಯಲ್ಲೇ ಮಾಡ್ಕೊಳ್ಳಿ. ಟೊಮೊಟೊ ಹಾಕ್ಕೊತಾ ಇದ್ದೀನಿ ನೋಡಿ, ಎಲ್ಲ ಚೆನ್ನಾಗಿ ಕಲಿಸ್ರಿ. ಟೊಮೊಟೊ ಯಾಕೆ ಲಾಸ್ಟ್ ಹಾಕ್ಕೊತಾ ಇದ್ದೀನಿ ಅಂದರೆ ನೀರು ಬಿಡುತ್ತೆ ಅನ್ನೋಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಇದು ಉಪ್ಪಲ್ಲಿ ತೊಳೆದಿರೋ ಅಂಥ ಮಶ್ರೂಮ್ ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ಇದನ್ನು ನೋಡಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ನನ್ನ ಮಕ್ಕಳಿಗಂತೂ ತುಂಬ ಫೇವ್ರೇಟ್. ಅನ್ನ ಮಾಡಿದಾಗ ಇದು ಆರಿಸ್ಕೊಂಡು ತಿಂತಿರ್ತಾರೆ. ಮಶ್ರೂಮು ತುಂಬ ಚೆನ್ನಾಗಿರುತ್ತೆ. ನಾವು ರುಬ್ಬಿರ್ತೀವಲ್ಲ ಅದೆಲ್ಲ ಮಸಾಲೆ ಹಾಕ್ಕೊಳ್ಳಿ. ನಾನು ಕಾಯಿ ಹಾಕ್ಕೊತ ಎಲ್ಲ ಸ್ಕಿಪ್ ಮಾಡಿದ್ದೀನಿ. ಕಾಯಿ ಅಂದರೆ ಬೇಕಾದರೆ ಕಾಯಿ ಹಾಕ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಕಲಸ್ರಿ. ಒಂದು ಸ್ವಲ್ಪ ಗರಂ ಮಸಾಲೆನೂ ಯಾವ್ದು ಮಸಾಲೆ ಯೂಸ್ ಮಾಡ್ಕೊತೀರ, ಪಲಾವ್ ಮಸಾಲೆ ಹಾಕ್ತಿದ್ರೆ ಹಾಕಿ, ಗರಂ ಮಸಾಲೆ ಹಾಕ್ತಿದ್ರೆ ಹಾಕ್ರಿ. ನೋಡಿ ನೀಟಾಗಿ ಕಲಿಸ್ಕೊಳ್ಳಿ ಚೆನ್ನಾಗಿ. ನೋಡಿ ನೀಟಾಗಿ ಈ ಥರ ಎಣ್ಣೆ ಫುಲ್ಲು ಹೀರ್ಕೋಬೇಕು ನೋಡಿ ತರಕಾರಿಗೆಲ್ಲ. ಉಪ್ಪು ಅದೆಲ್ಲ ಹಾಕಿರೋದು ನೋಡಿ. ಗರಂ ಮಸಾಲೆ ಹಾಕ್ತಾಯಿದ್ದೀನಿ ನಾನು. ನೀವು ಹಾಕ್ತಿದ್ರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇನ್ನೂ ಪುದೀನ ಹಾಕಿದರೆ ಇನ್ನೂ ಸಖತ್ತಾಗಿರುತ್ತೆ. ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಮತ್ತು ತೊಳೆದಿರೋ ಅಕ್ಕಿ ಎಲ್ಲ ನೀಟಾಗಿ ತೊಳ್ಕೊಂಡು ಅದಕ್ಕೆ ರೈಸ್ಗೆ ಹಾಕ್ರಿ. ಡೈರೆಕ್ಟ್ಗೆ ರೈಸ್ಗೆ ಹಾಕ್ತಾರೆ ಅಕ್ಕಿ, ಆ ಥರ ಹಾಕ್ಬಾರ್ದು. ಯಾಕಂದರೆ ಅಕ್ಕಿ ಹೊಲ್ಸಿ ಒಂದು ಸ್ವಲ್ಪ ಅಲ್ಲಿ ಹಾಕಿ ಬರಬೇಕಾದ್ರೆ ಗಲೀಜಾಗಿರುತ್ತೆ. ಒಂದು ಸ್ವಲ್ಪ ನೀಟಾಗಿ ತೊಳ್ಕೊಬೇಕಾಗುತ್ತೆ. ಅಕ್ಕಿ ತೊಳೆದ್ಬಿಟ್ಟು ಹಾಕಬೇಕಾಗುತ್ತೆ. ನೋಡಿ ಈ ಥರ ಎಲ್ಲ ನೀಟಾಗಿ ಕಲಿಸ್ಕೊಳ್ಳಿ. ಮಸಾಲೆ ಎಲ್ಲ ಒಂದೊಂದು ಸಪ್ರೇಟಾಗಿರುತ್ತೆ. ಕಲಿಸ್ಕೊಂಡು ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ನೀಟಾಗಿ ಈ ಥರ ಕಲಿಸ್ಕೋಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣ ನೀರು ಹಾಕ್ರಿ. ಅದಕ್ಕೆ ಅಳತೆ ಮಾಡಿ ಹಾಕ್ರಿ. ನಾನು ಅಂದಾಜು ಮೇಲೆ ಮಾಡ್ತಾಯಿದ್ದೀನಿ. ಕುಕ್ಕರ್ ಮೇಲೆ ಮುಚ್ಚಳ ಮುಚ್ಚಿ ನೋಡಿ ಒಂದು 3 ವಿಸಿಲ್ ಹೊಡಿಸಿದರೆ ರೆಡಿ ಆಯಿತು ಮಶ್ರೂಮ್ ವೆಜ್ ಬಕೆಟ್ ಪಲಾವ್. ಯಾವಾದರೂ ಅನ್ನಿ, ವೆಜ್ ಬಿರಿಯಾನಿ ಅನ್ನಿದ್ರು ಅನ್ನಿ. ನಾನು ಹಂಗಂತೀನಿ ಹಿಂಗೂ ಅಂತೀನಿ. ನೋಡಿ ರೆಡಿ ಆಗಿದೆ. ಈಸಿ ಆ್ಯಂಡ್ ಟೇಸ್ಟಿ. ಮನೆಯಲ್ಲೇ ಮಾಡ್ಕೊಂಡು ತಿನ್ನಿರಿ. ಹೋಟೆಲ್ಗೆ ಹೋಗಿ 100-120 ಕೊಡೋ ಬದಲು ಮನೆಯಲ್ಲೇ ಮಾಡಿದರೆ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಮಕ್ಕಳಿಗೆ ಏನು ಮಾಡೋದಪ್ಪ ಟಿಫನ್ ಅಂತ ಗೊತ್ತಾಗ್ಲಾರ್ದವರು ಈ ಥರ ಒಮ್ಮೆ ಮಾಡಿ ತಿನ್ನಿರಿ. ಹೆಲ್ತಿ ಫುಡ್ಡು ಚೆನ್ನಾಗಿರುತ್ತೆ. ಮಾಡಿದರೆ ತಿನ್ಬೇಕಂತಲೇ ಅನಿಸುತ್ತೆ. ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ. ಮಾಡಿರಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಧನ್ಯವಾದಗಳು.